ನೆನ್ನೆ ಬ್ರಿಡ್ಜ್ ಆ ಕಡೆ ಗಾಡಿ ಹಿಡಿತಾ ಇದ್ದಾರೆ ಅಂತ ಹೇಳಿ ವಿಡಿಯೋ ಮಾಡಿದ್ದೆ. ಇವತ್ತು ಬ್ರಿಡ್ಜ್ ಈ ಸೈಡು ಗಾಡಿ ಹಿಡಿತಾ ಇದ್ದಾರೆ. ಎಲ್ಲಿ ಅಂದರೆ ಇದು ಎಕ್ಸಿಬಿಷನ್ ಗ್ರೌಂಡು, ಅದ್ರ ಬ್ಯಾಕ್ ಗೇಟ್ ಇದೆ ಇಲ್ಲಿ ಮಾಲ್ ಆಫ್ ಮೈಸೂರು ಪಕ್ಕದಲ್ಲಿ. ಒಂದು 15 ಜನ ಪೊಲೀಸ್ ನಿಂತ್ಕೊಂಡು ಬರೋ ಗಾಡಿಗಳನ್ನೆಲ್ಲ ಹಿಡಿದು ಸೀಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಒಬ್ಬರು ಅಲ್ಲಿ ಗಾಡಿ ಹಿಡಿತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ರೈಟಿಗೆ ತಿರುಗಿಸ್ಕೊಂಡ್ರು. ಸೊ ಅಲ್ಲಿ ಏನಾಗ್ತಾಯಿದೆ ಅಂದರೆ, ಎಲ್ಲೆಲ್ಲಿ ಫೋಟೋ ಹೊಡೆದಿರ್ತಾರೆ ಅದೆಲ್ಲ ಕೇಸು ಇವ್ರಿಗೆ ಈಗ ರಿಕವರ್ ಮಾಡಬೇಕು. ಅದಕ್ಕೋಸ್ಕರ ಬರೋ ಎಲ್ಲ ಗಾಡಿಗಳನ್ನ ಹೆಲ್ಮೆಟ್ ಹಾಕಿದ್ರು ಅದನ್ನೆಲ್ಲ ಹಿಡಿದು ಫೈನ್ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ನೋಡಿ, ಇಷ್ಟು ವೆಹಿಕಲ್ಸ್ ಓಡಾಡುತ್ತೆ ಇಷ್ಟೊತ್ತಿನಲ್ಲಿ. ಸೊ ಇವ್ರಿಗೆ ನಾವು ಸಂಬಳ ಕೊಡ್ತಾ ಇರೋದು ಏನಂದರೆ ಗೌರ್ಮೆಂಟ್ ಸಂಬಳ ಅಲ್ಲ, ಜನರ ಟ್ಯಾಕ್ಸ್ ದುಡ್ಡು ಕೊಡ್ತಾ ಇರೋದು ಏನಂದರೆ ರಕ್ಷಣೆ ಕೊಡಬೇಕು ಅಂತ. ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋ ಬಸ್ಗಳೆಲ್ಲ ಟ್ರಾಫಿಕಲ್ಲಿ ಸ್ಟಕ್ ಆಗಿ ನಿಂತಿರುತ್ತೆ ಇದೇ ಜಾಗದಲ್ಲಿ. ಈ ಮಾರ್ಕೆಟ್ ಈ ಥರ ಇರೋಲ್ಲ. ಬೆಳಗ್ಗೆ ಜಾವ ನೀವು 9 ಗಂಟೆ 10 ಗಂಟೆಯಲ್ಲಿ ನೋಡಿದ್ರೆ ಫುಲ್ಲು ಇಲ್ಲಿ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಒಂದು ಗಾಡಿಗಳು ಮುಂದೆ ಹೋಗ್ತಾ ಇರೋಲ್ಲ. ಅಂಥ ಟೈಮಲ್ಲಿ ಒಬ್ಬರು ಪೊಲೀಸ್ ಕಾಣಲ್ಲ ಇಲ್ಲಿ. ಆ್ಯಂಬುಲೆನ್ಸ್ ಓಡಾಡೋ ರೋಡು ಇದೇ JSS ಹಾಸ್ಪಿಟ್ಲಿಗೆ ಹೋಗೋ ಆ್ಯಂಬುಲೆನ್ಸ್ಗಳೆಲ್ಲ ಚೆಕ್ ಆಗಿರುತ್ತೆ ಈ ರೋಡಲ್ಲಿ ಯೂಶಲಾಗಿ. ಆ ಟೈಮಲ್ಲೂ ಒಬ್ಬರು ಪೊಲೀಸ್ ಕಾಣಲ್ಲ. ಸಂಜೆ ಟೈಮು ನಾನು ದಿನ ನೋಡ್ತಾ ಇದ್ದೀನಿ, 4:30-5 ಗಂಟೆ ಸ್ಟಾರ್ಟ್ ಮಾಡಿದ್ರೆ 7 ಗಂಟೆ ಕತ್ಲಾಗೋವರೆಗೂ ಈ ಜಾಗದಲ್ಲಿ ಒಂದು ಗ್ರೂಪ್ ಆಫ್ ಪೊಲೀಸ್ ಹಿಡಿತಿರ್ತಾರೆ. ಇದರಿಂದ ಚೂರು ಮುಂದೆ ಹೋದರೆ ಕಾರಂಜಿ ಕೆರೆ ಸಿಗ್ನಲ್ ಇದೆ, ಆ ಪೊಲೀಸ್ ಭವನ ಚೌಲ್ಟ್ರಿ ಮುಂದ್ಗಡೆ 2 ಕಡೆ ನಿಂತ್ಕೊಂಡು ಬರೋ ಎಲ್ಲ ಗಾಡಿಗಳನ್ನ ಹಾಕ್ಕೊಂಡು ಚದ್ರಿಸ್ತಾ ಇರ್ತಾರೆ. ದಿನ ಎಷ್ಟೋ ಜನ ಬೀಳ್ತಾರೆ, ಕಣ್ಣೆದುರುಗಡೆನೇ ತಿರುಗಿಸ್ಕೊಳಕ್ಕೆ ಹೋಗಿ ಇನ್ನೊಬ್ರು ಗುದ್ದುತ್ತಾರೆ. ಅದೆಲ್ಲ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ, ಇಂಥವ್ರಿಗೆಲ್ಲ ನಾವು ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ಕೊಟ್ಟು ಇಷ್ಟು ಜನ ಪೊಲೀಸ್ ಇಟ್ಕೊಳ್ಳೋಕ್ಕಿಂತ ಹೇಗಿದ್ರು ನಮಗೆ ಸಿಗ್ನಲ್ ಲೈಟ್ಗಳಿದೆ, ಅಲ್ಲೇ ಫೋಟೋನೂ ಹೊಡೆಯುತ್ತೆ. ಕೇಸ್ ಆದಾಗ ಅದರಲ್ಲಿ ಕೋರ್ಟಲ್ಲಿ ರಿಕವರ್ ಮಾಡ್ಕೋತಾರೆ. ನೋಡಿ, ಇಲ್ಲಿ ಎಷ್ಟು ಕಸದ ರಾಶಿ ಬಿದ್ದಿದೆ. ತರಕಾರಿ ಮಾರೋ ಜಾಗ ಇದು. ಇದನ್ನು ಕ್ಲೀನ್ ಮಾಡೋಕ್ಕಾರೋ ಒಂದಷ್ಟು ಜನ ಕೆಲಸದವ್ರು ತೊಗೊಂಡ್ರೆ ನಾವು ಕಟ್ತಾರೋ ಟ್ಯಾಕ್ಸ್ಗೂ ಒಂದು ಬೆಲೆ ಇರುತ್ತೆ. ನೋಡಿ ಅಲ್ಲಿ ಎಷ್ಟು ಪ್ಲಾಸ್ಟಿಕ್ ವೇಸ್ಟು, ಈ ಮೋರಿ ನೀರು ಕಟ್ಕೊಂಡು ಹೇಗೆ ಇದಾಗಿದೆ ಅಂತ. ಇಲ್ಲಿಂದನೇ ಮೈಸೂರಿಗೆ ಮ್ಯಾಕ್ಸಿಮಮ್ ತರಕಾರಿ ಸರಬರಾಜಾಗೋದು. ಮನೆ ಹತ್ರ ತಳ್ಳ ಗಾಡಿಲೆಲ್ಲ ತೊಗೊಬರ್ತಾರಲ್ಲ, ಅದೆಲ್ಲ ರೈತರು ಇಲ್ಲಿ ತಂದು ವಹಿವಾಟು ಮಾಡ್ತಾರೆ. ನೋಡಿ, ಖಾಲಿ ಬಿದ್ದಿರೋ ಈ ಎಕ್ಸಿಬಿಷನ್ ಜಾಗದಲ್ಲಿ, ನೀಟಾಗಿರೋ ಜಾಗದಲ್ಲಿ ಕೊಡಲ್ಲ. ಮಳೆ ಬಂದರೆ ಇಲ್ಲಿ ಎಷ್ಟು ಪೊಸಿಟಿವ್ ಆಗಿರುತ್ತೆ ಅಂದರೆ ಗಟ್ಟಿ.